ಕೇರಳದ ಮಲಯಾಳಿಗಳಿಗೆ ಓಣಂ ಅಂದ್ರೆ ಅದು ಭಾವಿಕತೆಯ ಪ್ರತೀಕವಾದ ಹಬ್ಬ. ನಗರದಲ್ಲಿ ಶಾಂತಿ ಮನೆ ಮಾಡ್ತಿದ್ದಂತೆ ಕೇರಳಿಗರು ವಿಜೃಂಭಣೆಯಿಂದ ಓಣಂ ಹಬ್ಬ ಆಚರಿಸಿದ್ದಾರೆ. ಬನ್ನಿ ಓಣಂ ಸೆಲೆಬ್ರೇಷನ್ ಹೇಗಿತ್ತು ನೋಡೋಣ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಣ್ಣ ಬಣ್ಣದ ರಂಗೋಲಿ ಹಾಕುತ್ತಿರುವ ಕುಟ್ಟಿಯರು, ಇನ್ನೊಂದೆಡೆ ವಿವಿಧ ಖಾದ್ಯಗಳನ್ನು ಸವಿಯುತ್ತಿರುವ ಕೇರಳಿಗರು. ಅಬ್ಬಾ, ಓಣಂ ಎಷ್ಟು ಚಂದ ಅಲ್ವಾ! ಇಂದಿರಾನಗರದಲ್ಲಿನ ಈಸ್ಟ್ ಕಲ್ಚರ್ ಅಸೋಸಿಯೇಷನ್ ಅವರು ಆಯೋಜಿಸಿದ್ದ ಭಾವೈಕ್ಯತೆಯ ಪ್ರತೀಕವಾದ ಕೇರಳಿಗರ ಓಣಂ ಸೆಲೆಬ್ರೇಷನ್ ಜೋರಾಗಿತ್ತು. ಈ ಸತಿ ಬಂದು ಊಟ ಬಂದ್ಬಿಟ್ಟು ವಿ ಆರ್ ಗಿವಿಂಗ್ ಅರೌಂಡ್ 26 ಐಟಮ್ಸ್ ಅಥೆಂಟಿಕ್ ಕೇರಳ ಫುಡ್ಡು. ಕೇರಳ ಕುಕ್ಕನ್ನು ಕರೆಸ್ಬಿಟ್ಟು ನಾವು ಅಡುಗೆ ಮಾಡಿ ಇಲ್ಲಿ ಇರೋ ಬ್ಯಾಂಗ್ಳೂರಿನಲ್ಲಿರೋ ಎಲ್ಲ ಮಲಯಾಳೀಸ್ಗೆ ಬಂದು ಸಬ್ಸಿಡೈಸ್ ರೇಟ್ನಲ್ಲಿ ನಾವು ಫುಡ್ ಕೊಟ್ಟಿದ್ದೀವಿ. ಓಣಂ ಟೈಮ್ನಲ್ಲಿ ಪಾಯಸಂ ಅನ್ನೋದು ಫೇಮಸ್ಸು. ಅಲ್ಲಿ ಪಾಲಡ ಮತ್ತು ಪರುಪು ಪಾಯಸ ಅನ್ನೋದು ಆ್ಯಂಡ್ ಇನ್ನೊಂದು ಪಾಯಸ ಬನಾನಾದಲ್ಲಿ ಮಾಡಿರೋದು. ನಗರದಲ್ಲಿನ ಕೇರಳದವರಿಗಾಗಿ ಆಯೋಜಿಸಿದ್ದ ಓಣಂ ಹಬ್ಬದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಕೇರಳಿಗರು ಭಾಗವಹಿಸಿದರು. ಸಾಂಪ್ರದಾಯಿಕ ಅಡುಗೆಗಳಾದ ಕರಿಗಳ್, ಪಪ್ಪಡಂ ಸೇರಿ 3 ರೀತಿಯ ಪಾಯಸ ಹಾಗೂ 28 ಬಗೆಯ ವಿವಿಧ ಖಾದ್ಯಗಳನ್ನು ತಯಾರಿಸಿ ಸವಿದರು. ಜೊತೆಗೆ ಓಣಂನಲ್ಲಿ ವಿಶೇಷ ರಂಗೋಲಿ, ಪೂಕಳಂ ಹಾಕಿ ಹಬ್ಬವನ್ನು ಎಂಜಾಯ್ ಮಾಡಿದರು. ಇಲ್ಲಿ ಎಲ್ಲರೂ ನಮ್ಮ ಟ್ರೆಡಿಷ್ನಲ್ ಸಾರಿ ಎಲ್ಲ ಉಟ್ಕೊಂಡು ಬರ್ತಾರೆ. ಆಫ್ ವೈಟ್ ಆ್ಯಂಡ್ ಗೋಲ್ಡ್, ಆಫ್ ವೈಟ್ ಆ್ಯಂಡ್ ಸಿಲ್ವರ್, ವಾಟ್ ಎವರ್. ಆ್ಯಂಡ್ ಆಮೇಲೆ ಎಲ್ಲರೂ ಸೇರಿ ಓಣಂ ಹಬ್ಬನ ಆಚರಿಸ್ತಾರೆ. ರಂಗೋಲಿ ಹಾಕೋದು, ಅದು ಹೂದ ರಂಗೋಲಿ ಹಾಕ್ತಾರೆ. ಅದರಲ್ಲಿ ಬೇರೆ ಏನೂ ಯೂಸ್ ಮಾಡಲ್ಲ, ಬರೀ ಹೂವು ಇರುತ್ತೆ, ಫ್ರೆಶ್ ಫ್ಲವರ್ಸು, ಲೀವ್ಸು. ಒಟ್ಟಿನಲ್ಲಿ ನಗರದಲ್ಲಿ ಕಾವೇರಿ ಗಲಾಟೆಯಿಂದ ವಿಚಲಿತರಾಗಿದ್ದ ಕೇರಳಿಗರಿಗೆ ಓಣಂ ಆಚರಣೆ ಸಂತಸ ತಂದಿದೆ. ಮಲಯಾಳಿಗಳ ಮನೆ ಮನಸ್ಸು ಅರಳಿವೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ಪ್ರತಿಮಾ ಪಟೇಲ್, ಸುವರ್ಣ ನ್ಯೂಸ್.